ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಇಂದಿನ ವಿಷಯ ಅತ್ಯದ್ಭುತವಾದಂತಹ ವಿಷಯ. ಗುರುಗಳೇ, ನಿಮ್ಮೆಲ್ಲ ವಿಡಿಯೋಗಳನ್ನು ನೋಡಿದೆ, ಬಹಳ ಖುಷಿಯಾಯಿತು. ತುಂಬ ಅದ್ಭುತವಾದ ಜ್ಞಾನ. ಬಟ್ ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತೀರಾ. ಪರಿಹಾರಗಳನ್ನು ದಯವಿಟ್ಟು ತಿಳಿಸಿ ಅಂತ. ಸ್ನೇಹಿತರೆ, ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಪರಮ ಸತ್ಯವನ್ನು ಹೇಳೋದಕ್ಕೆ ಬಯಸ್ತೀನಿ. ಪರಿಹಾರಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂದರೆ, ನಾನು ಹೇಳುವಂತಹ ಪರಿಹಾರಗಳು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಮಾತ್ರ ಸೂಕ್ತವಾಗಿರ್ತದೆ. ಅದು ಇನ್ನೊಬ್ಬನಿಗೆ ಉಪಯೋಗಕ್ಕೆ ಬರೋದಿಲ್ಲ. ಒಂದೊಂದು ಫ್ಯಾಮಿಲಿಗೆ ಬೇರೆ ಬೇರೆ ಪರಿಹಾರಗಳು, ಗಂಡನಿಗೆ ಬೇರೆ ಪರಿಹಾರ, ಹೆಂಡತಿಗೆ ಬೇರೆ ಪರಿಹಾರ, ಮಕ್ಕಳಿಗೆ ಬೇರೆ ಪರಿಹಾರ, ಅದರಲ್ಲೂ ಮಗನಿಗೆ ಬೇರೆ, ಮಗಳಿಗೆ ಬೇರೆ. ಒಂದೇ ಮನೆಯಲ್ಲಿ 4 ಜನ ಇದ್ದಾರೆ, ಅಪ್ಪ ಅಮ್ಮ ಮಕ್ಕಳು, ಎಲ್ರಿಗೂ ಒಂದೇ ಪರಿಹಾರಗಳು ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಜನರಲ್ ನಾಲೆಡ್ಜ್ ಅಂತ ಇದೆ. ಈಗ ಉದಾಹರಣೆ, ಗಣಿತ ಎಲ್ಲರಿಗೂ ಬೇಕು, ಇದು ಜನರಲ್ ನಾಲೆಡ್ಜ್. ವಿಜ್ಞಾನ ಎಲ್ರಿಗೂ ಬೇಕು, ಇದು ಜನರಲ್ ನಾಲೆಡ್ಜ್. ಪರಿಹಾರಗಳು ಎಲ್ರಿಗೂ ಒಂದೇ ಪರಿಹಾರಗಳಾಗೋದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಪರಿಹಾರಗಳಿರ್ತವೆ. ಡಾಕ್ಟರ್ ಆದವರು ಟಿ ವಿಲಿ ಕೂತ್ಕೊಂಡು ಏನು ಹೇಳ್ತಾರೆ, ಕ್ಯಾನ್ಸರ್ನ ತಡೆಗಟ್ಟೋದು ಹೇಗೆ, ಮುನ್ನೆಚ್ಚರಿಕೆ ಕ್ರಮವನ್ನು ಹೇಗೆ ಕೈಗೊಳ್ಳೋದು, ಅದನ್ನು ಹೇಳ್ಕೊಡ್ತಾರೆ. ಅವರು ಪರಿಹಾರಗಳನ್ನು ಕೊಡ್ತಾರಾ? ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ, ಯಾವುದೇ ಟಿ ವಿ ಚಾನಲ್ಗಳು ನೋಡಿ, ನೀವು ಎಲ್ಲಾದರೂ ನೋಡಿ, ಡಾಕ್ಟ್ರ್ ಏನು ಮಾಡ್ತಾರೆ, ಕ್ಯಾನ್ಸರ್ ಬರಬಾರ್ದು ಅಂದರೆ ಏನು ಮಾಡಬೇಕು, ನೀವು ಈ ರೀತಿ ಹಿಂಗೆ ಇಂತಿಂಥ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಬಂದಿರೋರು ಏನು ಮಾಡಬೇಕು, ಮೊದಲನೇ ಹಂತದಲ್ಲಿ ಈ ರೀತಿ ಇರ್ತದೆ, ನೀವು ಈ ರೀತಿ ಮುನ್ನೆಚ್ಚರಿಕೆ ವಹಿಸಿ. 2ನೇ ಹಂತದಲ್ಲಿ ಈ ರೀತಿ ಇರ್ತವೆ, ನೀವು ಹಿಂಗಿದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. 3ನೇ ರೀತಿಯಲ್ಲಿದ್ದರೆ ಆಪ್ರೇಷನ್ ಮಾಡಿಸ್ಕೊಳ್ಬೇಕು. ಅವ್ರು ಆಪ್ರೇಷನ್ ಮಾಡೋದು ನಿಮಗೆ ತೋರಿಸ್ತಾರೆ ಟಿ ವಿಲಿ, ನೋಡಿ ಮೊದಲಿಗೆ ಕುಯ್ಬೇಕು, ಒಳಗಡೆ ತೆಗಿಬೇಕು, ಇದನ್ನೆಲ್ಲ ಮಾಡಬೇಕು. ಅದನ್ನು ಯಾರಾದರೂ ಹೇಳ್ಕೊಡ್ತಾರ? ಪರಿಹಾರಗಳನ್ನು ಯಾರೂ ಹೇಳ್ಕೊಡೋದಿಲ್ಲ. ಕೇವಲ ಮುನ್ನೆಚ್ಚರಿಕೆ, ಮುಂಜಾಗೃತಾ ಕ್ರಮವನ್ನು ಅವರು ಎಚ್ಚರಿಕೆ ಅಂತಾರೆ. ಅಂದರೆ ಒಂದು ಅವೇರ್ನೆಸ್ ಮೂಡಿಸ್ತಾರೆ, ಹೆಲ್ತಿಯಾಗಿ ಹೇಗಿರಬೇಕು. ಅದೇ ರೀತಿ ನೀವು ಪರಿಹಾರಗಳನ್ನು ನಾನು ಕೊಡ್ತಾ ಹೋಗ್ಬಿಟ್ರೆ ಆ ಪರಿಹಾರಗಳು ಎಲ್ಲರಿಗೂ ಉಪಯೋಗ ಆಗ್ಬಿಟ್ರು. ಒಂದು ಉದಾಹರಣೆ, ಯಾರೋ ಒಬ್ಬ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ನೀವು ಹಿಂಗೆಲ್ಲ ಮನೇಲಿ ಮಾಡ್ಕೊಂಡು ಅದರಿಂದ ಹೊರಗೆ ಬರಬಹುದು. ಈ ಪರಿಹಾರನ ಮತ್ತೊಬ್ಬ ಮಾಡಿ ಅವನು ಎಡೋ ಬಿದ್ದ. 100 ಜನ ನೋಡಿದ್ರು, 100 ಜನನು ಮಾಡಿದ್ರು, ಅದರಲ್ಲಿ ಒಂದು 5 ಜನಕ್ಕೋ 10 ಜನಕ್ಕೋ ಪರಿಹಾರ ಆಯಿತು. ಇನ್ನು 90 ಜನ ಪಾಪ ಲಾಸ್ ಮಾಡ್ಕೊಂಡ್ರು. ಇಲ್ಲಿ ಸಕ್ಸಸ್ ರೇಷಿಯೋ ಎಷ್ಟಿದೆ, ರಿಸಲ್ಟ್ ಎಷ್ಟು ಜನಕ್ಕೆ ಸಿಕ್ತು, ಎಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಲಿಲ್ಲ. ರಿಸಲ್ಟ್ ಸಿಗದೆ ಹೋದ್ರು ಪಡ, ಕಳ್ಕೊಂಡಿದ್ದು, ಲಾಸ್ ಆಗಿದ್ದು. ಅದಕ್ಕೆ ಒಬ್ರಿಗೆ ಒಂದು ಪರಿಹಾರಗಳು ಉಪಯೋಗಕ್ಕೆ ಬರೋದಿಲ್ಲ. ಯಾರೋ ಒಬ್ರು ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಭಕ್ತರಿಗೆ, ಬಂದಿರುವಂಥ ಭಕ್ತಾದಿಗಳಿಗೆ ಏನೋ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಈ ಥರ ಪರಿಹಾರ ಮಾಡಿ ಅಂತ ಹೇಳ್ತಾ ಇದ್ರು. ಈ ಸುತ್ತ ನಿಂತ್ಕೊಂಡಂತಹ ವ್ಯಕ್ತಿಗಳು ಆ ಪರಿಹಾರವನ್ನು ಕೇಳಿಸ್ಕೊಂಡ್ರು. ಅಲ್ಲೋದವನು ಅವನು ಏನು ಮಾಡ್ದ, ಪೂಜಾರಿ ಹಿಂಗೆ ಹೇಳ್ಬಿಟ್ಟವ್ರೆ, ನಮ್ಮ ಮನೆಗೆ ದೃಷ್ಟಿ ಆದರೆ ಆ ದೃಷ್ಟಿ ತಗೊಳ್ಳೋದು ಹಿಂಗೆ ಅಂತ ಅಂದ್ಬಿಟ್ಟು ಅವನು ಮಾಡ್ದ. ಈ ಪೂಜಾರಿ ಎದುರುಗಡೆ ಇರೋಂಥವ್ರನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ಅವರು 10-15 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾವ್ರೆ. ಅವ್ರ ಹಿನ್ನೆಲೆ, ಪೂರ್ವಪರ, ಮನೆ, ಕುಟುಂಬದ ಎಲ್ಲ ಆಗು ಹೋಗುಗಳು ಗೊತ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ಹೇಳ್ದ. ಅವ್ರನ್ನ ಈತ ಅಧ್ಯಯನ ಮಾಡಿರೋದ್ರಿಂದ ಹೇಳದ್ನೇ ಹೊರತು ಇನ್ನೊಬ್ರಿಗೆ ಅದು ಅವ್ರಿಗೆ ಅನ್ವಯಿಸೋದಿಲ್ಲ. ಅವನು ಅದನ್ನು ಕೇಳಿಸ್ಕೊಂಡು ಅವನೋಗಿ ಮಾಡ್ಕೊಂಡ, ಆಕ್ಸಿಡೆಂಟಾಗಿ ಬಿದ್ದ. ಇದು ಒಳ್ಳೇದಲ್ವಾ, ಯಾಕೆ ಅಂತ ಬಂದು ನನ್ನ ಹತ್ರ ಕೇಳ್ತಾವನು. ಒಳ್ಳೇದಾಗಲಿ ಕೆಟ್ಟದಾಗಲಿ, ಇನ್ನೊಬ್ರಿಗೆ ಕೊಟ್ಟಿರೋ ಮೆಡಿಸನ್ನ ನೀನು ಹೇಗೆ ತಗೊಂಡೆ? ನಿನ್ನ ಮನೇಲಿ ನಿನ್ನ ಹೆಂಡತಿಗೆ ಏನೋ ಸೊಂಟ ನೋವು ಅಂತ ಹೇಳಿದೆ, ಡಾಕ್ಟರ್ ಶಾಪ್ಗೆ ಹೋದ್ರು, ಅವರೆಲ್ಲ ಬರ್ಕೊಟ್ರು, ಹೆಂಡತಿಗೆ ವಾಸಿ ಆಯಿತು. ಅದೇ ಮೆಡಿಸನ್ನ, ಅದೇ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ನೀನೊಂದು 2 ವರ್ಷ ಆದಮೇಲೆ ನನಗೂ ಇದೇ ಮಾತ್ರೆ ಕೊಡಿ ಹಿಂಗೆ ನುಂಗಿದ್ರೆ, ನಿನ್ನ ದೇಹದ ಪ್ರಕೃತಿ ಬೇರೆ, ಹೆಂಡತಿದ್ದು ಬೇರೆ, ಅವಳು ಹೆಣ್ಣು, ನಿನ್ನ ಗಂಡು. ಅದೇ ಮೆಡಿಸನ್ ಹಾಕ್ಕೊಂಡು ಸೊಂಟ ನೋವು ಹೋಗಲಿಲ್ಲ, ನಿನಗೆ ತಲೆನೋವು ಬಂತು. ನಿನಗೆ ಬೇರೆ ಮೆಡಿಸನ್ಗಳು ಕೊಡ್ತಾರೆ, ನಿನ್ನ ಹೆಂಡತಿಗೆ ಬೇರೆ ಮೆಡಿಸನ್ ಕೊಡ್ತಾರೆ. ಡಾಕ್ಟ್ರ್ ಕೇಳ್ತಾರ, ವಯಸ್ಸೆಷ್ಟು, ಏನು ಕೆಲಸ ಮಾಡ್ತೀರಾ, ಅದ್ರ ಮೇಲೆ ಅವರು ಮೆಡಿಸನ್ಗಳನ್ನು ಬರ್ಕೊಡ್ತಾರೆ. ಅದೇ ಸಮಸ್ಯೆಗೆ ಇನ್ನೊಬ್ಬ ಮಹಿಳೆ ಬಂದರು, ವಯಸ್ಸೆಷ್ಟು, ಏನು ಕೆಲಸ ಮಾಡ್ತೀಯಾ? ಈಕೆ ಗೌರ್ಮೆಂಟ್ ಎಂಪ್ಲಾಯ್, ಆಕೆ ಪಾಪ BBMPಲಿ ಕಸ ಗುಡಿಸುವಂಥವ್ರು. ಆಕೆಗೆ ಬೇರೆ ಮೆಡಿಸನ್ ಕೊಟ್ಟರು, ಈಕೆಗೆ ಸಮಸ್ಯೆ ಇಬ್ರಿಗೂ ಒಂದೇ, ಬಟ್ ಮೆಡಿಸನ್ಗಳು ಬೇರೆ ಬೇರೆ. ಯಾಕೆಂದರೆ ಏನು ಕೆಲಸ ಮಾಡ್ತೀಯಾ,
ಆ ರೀತಿ ನಾನು ಪರಿಹಾರಗಳನ್ನು ಖಂಡಿತವಾಗ್ಲೂ ಕೊಡೋದಕ್ಕಾಗೋದಿಲ್ಲ. 3 ಭಾಗಗಳನ್ನು ಮಾಡ್ಕೊಂಡಿದ್ದೀನಿ. 50% ಕೆಲವೊಂದು ನಾಲೆಡ್ಜನ್ನು ಉಚಿತವಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹೇಳ್ತೀನಿ. ನೀವೆಲ್ಲಿ ಬೇಕಾದ್ರೂ ನೋಡ್ಕೊಳ್ಬೋದು. ಇದು ನಾಲೆಡ್ಜೇ, ನಿಮಗೆ ಕೆಲಸಕ್ಕೆ ಬಂದೇ ಬರ್ತದೆ. ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ. ಇನ್ನು 30% ನೇರವಾಗಿ ಬಂದು ನನ್ನನ್ನು ಯಾರು ಭೇಟಿ ಮಾಡ್ತಾರೆ ಇಂಥವ್ರಿಗೆ ಅವ್ರ ಸಮಸ್ಯೆಗೆ ಪರಿಹಾರಗಳನ್ನು ಕೊಡ್ತೀನಿ. ಇನ್ನು 20% ಕೆಲವೊಂದು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಮಾಡ್ತೀನಿ. ಅದು ಒಂದು, ಈಗ ಉದಾಹರಣೆಗೆ ಆತ್ಮ ಸಮೃದ್ಧಿ ಯೋಗ, ಮೊನ್ನೆ ನಡೆದಂತಹ ಸಪ್ತಜ್ಞಾನ, ಕೃಷ್ಣ ಪ್ರಜ್ಞೆ, ಬುದ್ಧ ಪ್ರಜ್ಞೆ, ಇದ್ರ ಬಗ್ಗೆ ಎಲ್ಲ ಇನ್ನು 20%ನ ನಿಮಗೆಲ್ಲ ರಹಸ್ಯಗಳನ್ನು ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಹೋದರೆ ಅದು ಉಪಯೋಗ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಕೊಡಲೂಬಹುದು, ಬಟ್ ಅದನ್ನು ಜನಗಳು ಅಪಾರ್ಥ ಮಾಡ್ಕೊಳ್ತಾರೆ, ಬೇರೆ ಬೇರೆ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಆದ್ದರಿಂದ ಕೊಡೋದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ರೀತಿ ನಾನು ಕಲ್ತಿರೋಂಥ ಸೂಕ್ಷ್ಮ ವಿದ್ಯೆಗಳು ಕೂಡ ಹೆಚ್ಚು ಕಡಿಮೆ ಡಾಕ್ಟ್ರದ್ದು ಇದ್ದಂಗೆ. ಆ ಡಾಕ್ಟ್ರುಗಳು ಹೇಗೆ ಪರಿಹಾರಗಳನ್ನು ಸೂಚಿಸೋದಿಲ್ಲ, ಕೇವಲ ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ, ಅದೇ ರೀತಿ ನಾನು ನಿಮಗೆ ಜೀವನದಲ್ಲಿ ಎಡವು ಬೀಳದೇ ಇರೋದಕ್ಕೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಳಿಕೊಡ್ತೀನಿ. ಇನ್ನೂ ಹೆಚ್ಚಾಗಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ನಿಮಗಿಲ್ಲಿ ಮಾರ್ಗದರ್ಶನವೂ ಸಿಗುತ್ತೆ, ಪರಿಹಾರವೂ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ನನ್ನ ವಾಟ್ಸಪ್ ನಂಬರ್ಗೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಏನು ಪ್ರಶ್ನೆ ಉತ್ತರ ಬೇಕು ಅಂತ ಕೇಳಿದ್ರೆ ಅದನ್ನೇ ವಿಡಿಯೋ ಮಾಡಿ ದಿನನಿತ್ಯ ನೀವು ನೋಡಬಹುದು. ಅಥವಾ ಸಣ್ಣದಾಗಿದ್ದರೆ ನಿಮಗೆ ಅಲ್ಲೇ ವಾಯ್ಸ್ ಮೆಸೇಜಲ್ಲೇ ಉತ್ತರ ಕೊಟ್ಬಿಡ್ತೀನಿ. ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾರಕ್ಕೊಂದು ವಿಚಾರ, ಭಾನುವಾರ ಲೈವ್ ಪ್ರೋಗ್ರಾಮ್ ಉಚಿತವಾಗಿರ್ತದೆ. ಅದರಲ್ಲೂ ನಿಮಗೆ ಕೆಲವೊಂದು ವಿಷಯಗಳು ಸಿಗ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.